ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಇವತ್ತು ನಾವು 7ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪದ್ಯವನ್ನು ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಆರ್ ಪೋಯಮ್ ಫ್ರಮ್ ಅ 7th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. So the explanation will be mixed in English and Kannada. So the few of them, they can't understand Kannada completely. So this video is completely for them who are very new to the language and who are unable to understand completely in Kannada. Avarige matra. Okay na? So we'll start with the poem. Before starting, I request you all to take out your textbook and pencil, take a earphone and separate agi kutkoli, sit separately and listen to the explanations. Okay? So let's start with the poem. ಯಾವ ಪದ್ಯವನ್ನು ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಗೋಯಿಂಗ್ ಟು ಡೂ ದ ಪೋಯಮ್ ಪದ್ಯ 3 ಭಾಗ್ಯದ ಬಳೆಗಾರ. ಸೊ ದಿಸ್ ಇಸ್ ದ ಪೋಯಮ್ ವಿ ಆರ್ ಗೋಯಿಂಗ್ ಟು ಡೂ. ಭಾಗ್ಯದ ಬಳೆಗಾರ. ಭಾಗ್ಯದ ಬಳೆಗಾರ ಇಸ್ ಒನ್ ಆಫ್ ದ ಫೋಕ್ ಸಾಂಗ್. ಇದು ಜಾನಪದ ಗೀತೆ. ಏನು ಜನಪದ ಗೀತೆ ಅಂದರೆ ಏನು? ಜನಪದ ಗೀತೆ ಇಸ್ ಅ ಫೋಕ್ ಸಾಂಗ್ ವಿಚ್ ಹ್ಯಾಸ್ ಕಮ್ ಫ್ರಮ್ ಪೀಪಲ್ ಟು ಪೀಪಲ್. ಓಕೆ, ಇದು ಯಾರು ಬರೆದಿದ್ದು ವಿ ಡೋಂಟ್ ನೋ. ಯಾರು ಬರ್ದಿದ್ದು ಅಂತ ನಮ್ಗೆ ಗೊತ್ತಿಲ್ಲ. ಹೂ ಹ್ಯಾಸ್ ರಿಟರ್ನ್ ವಿ ಡೋಂಟ್ ನೋ, ಬಟ್ ಇಟ್ಸ್ ವೆರಿ ಫೇಮಸ್. ಇದೆಲ್ಲವೂ ಬಹಳ ಫೇಮಸ್ ಆಗಿದೆ. ಯಾಕೆ? ಇಟ್ಸ್ ಬೀನ್ ಸ್ಪ್ರೆಡ್ ಫ್ರಮ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಟು ದ ಪೀಪಲ್. ಓಕೆ, ಲೈಕ್ ಡೆಮೋಕ್ರಸಿ ಥರ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದ ಭಾಗ್ಯದ ಬಳೆಗಾರ. ಏನು ಭಾಗ್ಯದ ಬಳೆಗಾರ? ಬಳೆ ಅಂದರೆ ಬ್ಯಾಂಗಲ್, ಬಳೆಗಾರ ಅಂದರೆ ದ ಒನ್ ಹೂ ಕಮ್ಸ್ ವಿತ್ ಅ ಬ್ಯಾಂಗಲ್. ಇನ್ ಅರ್ಲಿಯರ್ ಡೇಸ್ ಈ ಥರ ಬ್ಯಾಂಗಲ್ ಶಾಪ್ ಎಲ್ಲ ಇರಲಿಲ್ಲ. ದೇರ್ ವರ್ ನೋ ಬ್ಯಾಂಗಲ್ ಶಾಪ್. So the person, he used to carry the different variety of bangles like this, like you have in a picture. He used to carry like this. Then he used to go from one place to another place. Then he used to put the bangles to all the ladies who are at the home. Because mostly avaga the women, they never used to go to work outside like office there. So they used to be at home. Okay, so inta ಒಂದು ಸ್ಟೋರಿ. ಸೊ ಆ ಬಳೆಗಾರನ ಸ್ಟೋರಿ. ಸೊ ಬಳೆಗಾರ ಬಂದರೆ ಬಳೆ ಬರ್ತಿದೆ ಅನ್ನೋ ಒಂದು ಖುಷಿ. ಈವನ್ ವಿ ಹ್ಯಾಡ್ ದಟ್ ಕೈಂಡ್ ಆಫ್ ಅ ಕಲ್ಚರ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ವೆನ್ ಐ ವಾಸ್ ಇನ್ ಅ ಸ್ಕೂಲ್ ಆಲ್ಸೋ. ಓಕೆ, ಸೊ ಆ ಥರ ಕಲ್ಚರ್ ಇನ್ನೂ 90s ಇತ್ತು. ನೌ ಯು ವಿಲ್ ಫೈಂಡ್ ದ ಪೀಪಲ್ ಎಸ್ಪೆಷಲಿ ಇನ್ ಅ ಸಿಟಿ ಹೂ ಕ್ಯಾರಿ ದ ಬ್ಯಾಂಗಲ್ಸ್ ಆ್ಯಂಡ್ ಕಮ್ ಆ್ಯಂಡ್ ವೇರ್ ಯು ದ ಬ್ಯಾಂಗಲ್ಸ್. ಆ ಥರ ಸಿಗಲ್ಲ ಇವಾಗ. ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಇಮೋಷನ್. ಯು ಕ್ಯಾನ್ ಆಸ್ಕ್ ಯುವರ್ ಮದರ್, ಅವ್ರನ್ನೆಲ್ಲ ಕೇಳ್ಬೋದು, ಅಮ್ಮನ್ನ ಕೇಳಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅ ಡಿಫ್ರೆಂಟ್ ಎಮೋಷನ್. ಓಕೆ, ಸೊ ಇಲ್ಲಿ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ. ಹುಡುಗಿ ಅಂದರೆ ಮದುವೆಯಾಗಿರುವ ಹೆಣ್ಣು ಮಗಳು. ಸೊ ದಿಸ್ ಲೇಡಿ, ಶಿ ಈಸ್ ಮ್ಯಾರಿಡ್ ಆ್ಯಂಡ್ ಶಿ ಈಸ್ ಔಟ್ ಆಫ್ ಅನದರ್ ಪ್ಲೇಸ್. ಶಿ ಈಸ್ ಇನ್ ಅನದರ್ ಪ್ಲೇಸ್ ಆ್ಯಂಡ್ ಶಿ ಈಸ್ ಟಾಕಿಂಗ್ ಅಬೌಟ್ ಹರ್ ಮದರ್ ಪ್ಲೇಸ್. ಅವಳ ಅಮ್ಮನ ಬಗ್ಗೆ ಮಾತಾಡ್ತಿಲ್ಲ. ಶಿ ಈಸ್ ಟಾಕಿಂಗ್ ಅಬೌಟ್ ಅಮ್ಮ ಆ್ಯಂಡ್ ಮದರ್ಸ್ ಪ್ಲೇಸ್. ದ ಮದರ್ ಪ್ಲೇಸ್ ಈಸ್ ಯೂಶಲಿ ಕಾಲ್ಡ್ ಆಸ್ ಅ ತವರು ಮನೆ. ಏನಂತಾರೆ? ತವರು ಮನೆ, ತವರೂರು, ತವರು ಮನೆ ಅಂತ ಕರೀತಾರೆ. ಸೊ ಒನ್ಸ್ ದ ವಿಮೆನ್ ಇಸ್ ದ ಗರ್ಲ್ ಇಸ್ ಮ್ಯಾರಿಡ್, ಶಿ ವಿಲ್ ಬಿ ಔಟ್ಸೈಡ್ ಆ್ಯಂಡ್ ಶಿ ಕಾಲ್ ಹರ್ ಮದರ್ಸ್ ಪ್ಲೇಸ್ ಆಸ್ ಅ ತವರು ಮನೆ. ಸೊ ದಿಸ್ ಇಸ್ ಅ ಇಂಟ್ರೊಡಕ್ಷನ್, ಅ ಕ್ವಿಕ್ ಇಂಟ್ರೊಡಕ್ಷನ್. ಯಾವ್ದ್ಯಾವ ಟರ್ಮ್ಸ್ ಬರುತ್ತೆ? ಭಾಗ್ಯದ ಅಂದರೆ ಇಟ್ಸ್ ಲೈಕ್ ಅ ಲಕ್ಕಿ. ಯು ಲೈಕ್ ಅ ಲಕ್ಕಿ ಬಳೆಗಾರ ನೀನು ಅಂತ. ಸೊ ಇಟ್ಸ್ ಅ ಕನ್ವರ್ಸೇಷನ್ ಬಿಟ್ವೀನ್ ಅ ಬಳೆಗಾರ ಆ್ಯಂಡ್ ದ ಹೆಣ್ಣು ಮಗಳು. ಓಕೆನಾ? ಸೊ ಲೆಟ್ ಸ್ಟಾರ್ಟ್. ಇದಕ್ಕೆ ಟ್ಯೂನ್ ಇದೆ. ವಿತ್ ದ ಟ್ಯೂನ್ ಇಟ್ಸ್ ವೆರಿ ಬ್ಯೂಟಿಫುಲ್ ಪೋಯಮ್, ವೆರಿ ಬ್ಯೂಟಿಫುಲ್. ಐ ವಿಲ್ ಟ್ರೈ ಟು ಪುಟ್ ದ ಟ್ಯೂನ್ ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ನನ್ನನ್ನು. ಯು ಕ್ಯಾನ್ ಟ್ರೈ ಆ್ಯಂಡ್ ಯು ಕ್ಯಾನ್ ಪುಟ್ ಅ ಡಿಫ್ರೆಂಟ್ ಟ್ಯೂನ್ ಆಲ್ಸೋ. ಯು ಕ್ಯಾನ್ ಸಿಂಗ್ ಇನ್ ದ ಸೇಮ್ ಟ್ಯೂನ್ ಆ್ಯಂಡ್ ಸೆಂಡ್ ಇಟ್ ಬ್ಯಾಕ್ ಟು ಮೀ ಎಟ್ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ at gmail.com. I will upload in my channel. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಪೋಯಮ್. ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಸೊ ನನ್ನ ತವರಿಗೆ, ಇಟ್ಸ್ ಕಂಬೈನ್ ಆಗಿದೆ. ಇಟ್ಸ್ ನನ್ನ ತವರಿಗೆ. ಬಳೆಗಾರ, ಪ್ಲೀಸ್ ಗೋ ಟು ಮೈ, ಹೋಗಿ ಬಾ, ಪ್ಲೀಸ್ ಗೋ ಆ್ಯಂಡ್ ಕಮ್ ಟು ಮೈ ತವರೂರು, ಮೈ ಅಮ್ಮ ಪ್ಲೇಸ್. ಅದಕ್ಕೆ ಬಳೆಗಾರ ಹೇಳ್ತಾನೆ, ನಿನ್ನ ತವರೂರು, ಯೋರ್ ಪ್ಲೇಸ್, ನಾನೇನು ಬಲ್ಲೇನು, ಹೌ ಡು ಐ ನೋ, ಗೊತ್ತಿಲ್ಲ ನನಗೆ, ಗುರಿ ಇಲ್ಲ ಎಲೆ ಬಾಲೆ. ಗುರಿ ಇಲ್ಲ ಅಂದರೆ ಐ ಡೋಂಟ್ ನೋ ದ ವೇ ಅಟ್ ಆಲ್. ನನಗೆ ಅದರ ಹೇಗೆ ಹೋಗೋದು ಅಂತಲೂ ನನಗೆ ಗೊತ್ತಿಲ್ಲ. ತೋರಿಸು ಬಾ, ಯು ಕಮ್ ಆ್ಯಂಡ್ ಶೋ ಮಿ ಯುವರ್ ತವರೂರು ಅಂತ ಹೇಳ್ತಾನೆ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್. ಭಾಗ್ಯದ ಬಳೆಗಾರ ಹೋಗಿ ಬಾ ಎಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ಎಂತವರಿಗೆ,
ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆ ಬಾಲೆ, ತೋರಿಸು ಬಾರೆ ತವರೂರ, ಭಾಗ್ಯದ ಬಳೆಗಾರ ಹೋಗಿ ಬಾ ಎಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ಎಂತವರಿಗೆ. ಇದು ಫಸ್ಟ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ಅವಳು ಹೇಳ್ತಾಳೆ, ಬಾಳೆ ಬಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ. ಬಾಳೆ ಅಂದರೆ ಬನಾನಾ, ಪ್ಲ್ಯಾಂಟೇನ್ ಮರ ಎಲ್ಲ ಇರುತ್ತಲ್ಲ, ಬನಾನಾಸ್ ಟ್ರೀಸ್ ಎಲ್ಲ ಇರುತ್ತಲ್ಲ, ಅದು ಪ್ಲ್ಯಾಂಟೇನ್ ಗಾರ್ಡನ್ ಅಲ್ಲಿದೆ, ಅದನ್ನು ಬಲಕ್ಕೆ ಬಿಡು, ಲೀವ್ ದಟ್ ರೈಟ್. ಸೀಬೆ ಗುವಾವ, ಓಕೆ, ಗುವಾವ ಚೇಪೆಕಾಯಿ, ಅದು ಎಡಕ್ಕೆ, ಅದನ್ನು ಬಿಡು, ಲೀವ್ ದ ಲೆಫ್ಟ್ ಆಫ್ ದ ಚೇಪೆಕಾಯಿ ಗಾರ್ಡನ್, ಲೀವ್ ದ ರೈಟ್ ಆಫ್ ದ ಪ್ಲ್ಯಾಂಟೇನ್ ದ ಬನಾನಾ ಗಾರ್ಡನ್, ಅಲ್ಲಿ ಬಿಡು. ನಟ್ಟ ನಡುವೆಲಿ, ಇನ್ ಬಿಟ್ವೀನ್, ನೀ ಹೋಗೋ ಬಳೆಗಾರ, ಯು ಗೋ ಇನ್ ಬಿಟ್ವೀನ್ ದಟ್. ಬಲಕ್ಕೆ ಏನಿದೆ? ಬಲಕ್ಕೆ ಬನಾನಾ ಇದೆ, ಎಡಕ್ಕೆ ಸೀಬೆಕಾಯಿ ಇದೆ, ಎರಡೂ ಬಿಟ್ಬಿಡು. ಯು ಗೋ ಇನ್ ಬಿಟ್ವೀನ್, ನಟ್ಟ ನಡುವೆಲೆ ನೀ ಹೋಗು, ಅಲ್ಲಿ ಹೂದೆ, ಅಲ್ಲೇ ಇರೋದು. ದ್ಯಾರ್ ಇಟ್ ಸೆಲ್ಫ್ ಮೈ ತವರೂರು, ದೇರ್ ಯು ಕ್ಯಾನ್ ಫೈಂಡ್ ಮೈ ತವರೂರು. ಅಗೇನ್ ದಟ್ ಮ್ಯಾನ್ ದ ಬಳೆಗಾರ ವಿಲ್ ಆಸ್ಕ್, ಮುತ್ತೈದೆ ಎಲೆ ಹಣ್ಣೆ. ಮುತ್ತೈದೆ ಅಂದರೆ ದ ಮ್ಯಾರಿಡ್ ಗರ್ಲ್ ಇಸ್ ಕಾಲ್ಡ್ ಆಸ್ ಅ ಮುತ್ತೈದೆ. ಓಕೆ, ಮ್ಯಾರಿಡ್ ಗರ್ಲ್ ವಿತ್ ಹಸ್ಬೆಂಡ್ ಇಸ್ ಕಾಲ್ಡ್ ಆಸ್ ಅ ಮುತ್ತೈದೆ. ಓಕೆ, ಮುತ್ತೈದೆ ಎಲೆ ಹೆಣ್ಣೆ. ಹೆಣ್ಣೆ ಅಂದರೆ ವಿಮೆನ್. ತೋರಿಸು ಬಾರೆ ತವರೂರ, ತೋರು ಬಾ. ತೋರು ಬಾ ಅಂದರೆ ಕಮ್ ಶೋ ಮಿ ಯೋರ್ ಪ್ಲೇಸ್, ಶೋ ಮಿ ಯುವರ್ ತವರು ಮನೆ. ಬಾಳೆ ಬಲ್ಲಕ್ಕೆ ಬಿಡೋ ಸೀಬೆ ಎಡಕ್ಕೆ ಬಿಡೋ, ನಟ್ಟ ನಡುವೇಲಿ ನೀ ಹೋಗೋ ಬಳೆಗಾರ, ಅಲ್ಲಿ ಹೂದೆ ಎನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಸೊ ಇಲ್ಲಿಗಾಯಿತು. ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್. ಥರ್ಡ್ ಒನ್ ಏನಿದೆ, ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ. ಆಲೆ ಅಂದ್ರೇನು? ಆಲೆ ಇಸ್ ಅ ಪ್ಲೇಸ್ ವೇರ್ ದೇ ಮೇಕ್ ಶುಗರ್ ಜಾಗ್ರಿ. ಶುಗರ್ ಕೇನಿಂದ ಜ್ಯೂಸ್ ಎಲ್ಲ ತೆಗೆದು ದೇ ವಿಲ್ ಪ್ರಿಪೇರ್ ಅ ಜಾಗ್ರಿ, ಅದನ್ನು ಆಲೆ ಮನೆ ಅಂತ ಕರೀತಾರೆ. ಸೊ ಆಲೆ ಆಡ್ತಾ ಇದೆ ಅಲ್ಲಿ. ಯು ಹ್ಯಾವ್ ಆಲೆ. ಹೌ ದ ಆಲೆ ವಿಲ್ ಬಿ ಇಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಬಿಗ್ ಹ್ಯೂಜ್ ಕಡಾಯಿ, ದೊಡ್ಡ ಕಡಾಯಿ ಇಟ್ಟಿರ್ತಾರೆ. ಇಫ್ ಯು ಕ್ಯಾನ್ ಗೆಟ್ ಅ ಚಾನ್ಸ್ ಆಫ್ ವಾಚಿಂಗ್ ಆಲ್ ದೋಸ್, ಪ್ಲೀಸ್ ನೋಡಿ, ಟ್ರೈ ಮಾಡಿ. ಓಕೆ, ಗಾಣ. ಗಾಣ ಕ್ಯಾನ್ ಬಿ ಅ ಟೂ ಟೈಪ್ಸ್. ಎರಡಕ್ಕೂ ಹೇಳ್ತಾರೆ. ಒಂದು ಕಬ್ಬಿನ ರಸ ತೆಗಿತಾರೆ, ದಿಲ್ ಟೇಕ್ ಅ ಶುಗರ್ ಕೇನ್ ಜ್ಯೂಸ್ ಫ್ರಮ್ ದಟ್ ಗಾಣ. ಒನ್ ಮೋರ್ ದಿಲ್ ಟೇಕ್ ಆಯಿಲ್ ಫ್ರಮ್ ದ ಗಾಣ. ಇದೆಲ್ಲ ಮ್ಯಾನ್ಯುಯಲ್ ಪ್ರೋಸೆಸ್, ಯಾವುದು ಮೆಷಿನ್ ಇಲ್ಲ, ಎಲ್ಲ ಕೈಯಲ್ಲಿ ಮಾಡುವಂಥದ್ದು ಎಲ್ಲ ಕೆಲಸನೂ. ಓಕೆ, ಆಲೆ ಇಸ್ ಫಾರ್ ಅ ಶುಗರ್ ಕೇನ್, ಗಾಣ ಬಂದು ಎಣ್ಣೆ ತೆಗಿತಾರೆ. ದಿಲ್ ಟೇಕ್ ಔಟ್ ಅ ಆಯಿಲ್ ಫ್ರಮ್ ದ ಗಾಣ. ಇಟ್ಸ್ ಲೈಕ್ ಅ ಎಕ್ವಿಪ್ಮೆಂಟ್. ಓಕೆ, ನವಿಲು ಸಾರಂಗ ನಲಿತಾವೆ ಬಳಿಗಾರ. ನವಿಲು ಅಂದರೆ ಪೀಕಾಕ್, ಸಾರಂಗ ಅಂದರೆ ಡೀರ್. ಓಕೆ, ನಲಿತಾವೆ ಎಂಜಾಯ್ ಮಾಡ್ತಿರುತ್ತೆ. ಸೊ ದೇ ವಿಲ್ ಬಿ, ಯು ಕ್ಯಾನ್ ಫೈಂಡ್ ಅ ಪೀಕಾಕ್, ಯು ಕ್ಯಾನ್ ಫೈಂಡ್ ಅ ಸಾರಂಗ, ದೇ ವಿಲ್ ಬಿ ಎಂಜಾಯಿಂಗ್ ದೇರ್. ಅದೇ ಕಣೋ ನನ್ನ ತವರೂರು, ದಟ್ ಈಸ್ ಮೈ ತವರೂರು. ಅಗೇನ್ ದ ಬಳೆಗಾರ ವಿಲ್ ಆಸ್ಕ್, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಆಲೆ ಆಡುತ್ತಾವೆ, ಗಾಣ ತಿರುಗುತ್ತಾವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಣೋ ಎನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ಅಗೇನ್ ದ ಲೇಡಿ ವಿಲ್ ಟೆಲ್, ಹಂಚಿನ ಮನೆ ಕಾಣೋ. ಹಂಚು ಅಂದ್ರೇನು? ಬ್ರಿಕ್ ಮಾಡಿರ್ತಾರೆ, ರೆಡ್ ಕಲರ್ ಬ್ರಿಕ್ಸ್ ಥರ ಇರುತ್ತೆ, ಓಡ್ ಅಂತಾರೆ. ಓಕೆ, ಅದರಿಂದ ಮನೆ ಮಾಡಿದ್ದಾರೆ. ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ. ಕಂಚು ಇಸ್ ಕೈಂಡ್ ಆಫ್ ಅ ಮೆಟಲ್. ಓಕೆನಾ, ಕಂಚು ಇಸ್ ಕೈಂಡ್ ಆಫ್ ಅ ಮೆಟಲ್. ಅದರಿಂದ ಕದ ಅಂದರೆ ಡೋರ್ ಮಾಡಿದ್ದಾರೆ. ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ. ಮಿಂಚಾಡೋದು ಅಂದರೆ ಮಿಂಚಾಗಿ ಹಾರಾಡ್ತಾ ಇದೆ, ಇಟ್ಸ್ ಪ್ಲೇಯಿಂಗ್, ಅದು ಹಾರಾಡ್ತಾ, ಇಟ್ಸ್ ಫ್ಲೈಯಿಂಗ್. ಯಾವುದು? ಗಿಳಿ, ಅ ಪ್ಯಾರೆಟ್ ಆಫ್ ಫ್ಲೈಯಿಂಗ್. ಎರಡು ಗಿಳಿ. ಅಲ್ಲಿ ಹೂದೆ ನನ್ನ ತವರೂರು, ದ್ಯಾರ್ ಇಟ್ ಸೆಲ್ಫ್, ದೇರ್ ಯು ಕ್ಯಾನ್ ಫೈಂಡ್ ಮೈ ತವರೂರು. ಅಗೇನ್ ದ ಬಳೆಗಾರ ವಿಲ್ ಟೆಲ್, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ.
ಅರ್ಥ ಆಯ್ತಾ? ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಮಿಂಚಾಡೋ ಬೆರಡು ಗಿಣಿ ಕಾಣೋ ಬಳೆಗಾರ, ಅಲ್ಲಿ ಹುದೇ ಎನ್ನ ತವರೂರು, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಅದೇ ಹೇಳ್ತಾಳೆ ಹುಡುಗಿ, ಹೇಳ್ತಾಳೆ, ಹೆಂಗ್ಸ್ ಹೇಳ್ತಾಳೆ, ಮುತ್ತೈದೆ ಹಟ್ಟೀಲಿ. ಮುತ್ತೈದೆ ಹಟ್ಟೀಲಿ, ಮುತ್ತೈದೆ ಐ ಆಲ್ರೆಡಿ ಟೋಲ್ಡ್ ಯು, ಅ ಮ್ಯಾರಿಡ್ ವಿಮನ್ ವಿತ್ ಹಸ್ಬೆಂಡ್ ಇಸ್ ಕಾಲ್ಡ್ ಮುತ್ತೈದೆ. ಹಟ್ಟಿ, ಹಟ್ಟಿ ಅಂದರೆ ಮನೆ. ಹಟ್ಟೀಲಿ ಇಸ್ ಅ ಮನೆಯಲ್ಲಿ, ಇನ್ ದ ಹೌಸ್ ದರ್ ಇಸ್ ಅ ಮುತ್ತೈದೆ. ಮುತ್ತಿನ ಚಪ್ಪರ ಹಾಕಿ, ಮುತ್ತಿನ ಚಪ್ಪರ ಹಾಕಿ ಅಂದರೆ, ಚಪ್ಪರ ಅಂದರೆ ಶೇಡ್ ಹಾಕ್ತಾರೆ. ಓಕೆ, ವಿತ್ ಅ ಕೋಕೋನಟ್ ಇದರೆಲ್ಲ ಮಾಡಿ ಶೇಡ್ ಹಾಕ್ತಾರೆ, ಕೋಕೋನಟ್ ಲೀಫ್ ಅದರಲ್ಲಿ ಶೇಡ್ ಹಾಕ್ತಾರೆ, ಅದನ್ನು ಚಪ್ಪರ ಅಂತಾರೆ. ನಟ್ಟ ನಡುವೆಲಿ, ಇನ್ ಬಿಟ್ವೀನ್, ಪಗಡೆ ಆಡುತ್ತಾಳೆ. ಶಿಲ್ ಪ್ಲೇ ದ ಪಗಡೆ. ಪಗಡೆ ಇಸ್ ಕೈಂಡ್ ಆಫ್ ಅ ಲೂಡೋ ಗೇಮ್ ಥರ, ಓಕೆನಾ? ಶಿಲ್ ಪ್ಲೇ ದ ಪಗಡೆ. ಅವಳೇ ಕಾಣೋ ಎನ್ನ ಹಡೆದವ್ವ, ಶೀ ಈಸ್ ಮೈ ಮದರ್. ಹಡೆದವ್ವ ಅಂದರೆ ಶಿ ಹ್ಯಾಸ್ ಗಿವನ್ ಬರ್ತ್ ಟು ಮೀ, ಅವಳು ನನ್ನ ಅವ್ವ. ಅವ್ವ ಅಂದರೆ ಅಮ್ಮ. ಅಗೇನ್ ದ ಮ್ಯಾನ್ ವಿಲ್ ಟೆಲ್, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಓಕೆ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ, ಅವಳೇ ಕಾಣೋ ಎನ್ನ ಹಡೆದವ್ವ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ. ಅಗೇನ್ ದ ಲೇಡಿ ವಿಲ್ ಟೆಲ್, ಲಾಸ್ಟಲ್ಲಿ ಹೇಳ್ತಾಳೆ, ಅಚ್ಚ ಕೆಂಪಿನ ಬಳೆ ಅಂದರೆ ಕಂಪ್ಲೀಟಾಗಿ ರೆಡ್ ಕಲರ್ ಇರುವಂಥ ಬಳೆ, ಅದು ರೆಡ್ ಬ್ಯಾಂಗಲ್ಸ್. ಹಸಿರು ಗೀರಿನ ಬಳೆ, ಹಸಿರು ಗೀರು, ಗೀರು ಅಂದರೆ ಲೈನ್ಸ್, ಹಸಿರು ಗೀರು ಅಂದರೆ ಗ್ರೀನ್ ಲೈನ್ ಬ್ಯಾಂಗಲ್ಸ್. ಗ್ರೀನ್ ಕಲರಲ್ಲಿ ಲೈನ್ ಇರುತ್ತೆ ಬ್ಯಾಂಗಲ್ಸ್ ಮೇಲೆ. ಸೊ ರೆಡ್ ಬ್ಯಾಂಗಲ್ಸ್ ಆ್ಯಂಡ್ ದ ಗ್ರೀನ್ ಲೈನ್ಡ್ ಬ್ಯಾಂಗಲ್ಸ್. ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ. ಮೈ ಮದರ್ ಲವ್ ದಟ್ ಅ ಲಾಟ್. ಆಸೆ, ಶಿ ಲವ್ಸ್ ಇಟ್. ಬಲು ಆಸೆ, ತುಂಬ ಆಸೆ. ಕೊಂಡು ಹೋಗೋ ಎನ್ನ ತವರಿಗೆ, ಕೊಂಡು ಹೋಗು, ಪ್ಲೀಸ್ ಟೇಕ್ ಅಂಡ್ ಗೋ ದಟ್ ಟು ಮೈ ತವರೂರು. ಹಾಗೆ ಏನು ಹೇಳ್ತಾನೆ, ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ. ಶಿಲ್ ಟೆಲ್ ಯು ಪ್ಲೀಸ್ ಟೇಕ್ ಆಲ್ ದೀಸ್ ಬ್ಯಾಂಗಲ್ಸ್ ಆ್ಯಂಡ್ ಗೋ ಆ್ಯಂಡ್ ಗಿವ್ ಇಟ್ ಟು ಮೈ ಅಮ್ಮ. ಹೋಗಿ ಬಾ ನನ್ನ ತವರಿಗೆ ಅಂತ ಹೇಳ್ತಾಳೆ. ಅಚ್ಚ ಕೆಂಪಿನ ಬಳೆ, ಹಸಿರು ಗೀರಿನ ಬಳೆ, ಎನ್ನ ಹಡೆದವ್ಗೆ ಬಲು ಆಸೆ ಬಳೆಗಾರ, ಕೊಂಡೋಗೋ ಎನ್ನ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ಎಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾ ಎಂತವರಿಗೆ. ಸೊ ಯೂಶಲಿ ದ ಲೈನ್ಸ್ ವಿಲ್ ಬಿ ಟೂ ಟೈಮ್ಸ್. ನಾನು ಯಾವುದನ್ನು ಟೂ ಟೈಮ್ಸ್ ಆಡಿಲ್ಲ, ಬಿಕಾಸ್ ಇಟ್ ವಿಲ್ ಗೋ ಲಾಂಗ್ ಆಗಿ ಹೋಗುತ್ತೆ. ಸೊ ಇಫ್ ಯು ವಾಂಟ್ ಟು ಪ್ರಾಕ್ಟೀಸ್ ವಿತ್ ಅ ಟ್ಯೂನ್, ಪ್ಲೀಸ್ ಪ್ರಾಕ್ಟೀಸ್ ವಿತ್ ಅ ಟ್ಯೂನ್ ಆ್ಯಂಡ್ ಸೆಂಡ್ ಮಾಡಿ ನನಗೆ ಅದನ್ನು, ನಿಮ್ಮ ವಿಡಿಯೋನ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ಅಪ್ಲೋಡ್ ದಟ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಸೊ ನಿಮಗೆ ಟ್ಯೂನ್ ಇಷ್ಟ ಆಗಿಲ್ಲ ಅಂದರೆ, ನನ್ನ ವಾಯ್ಸ್ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಸಾರಿ, ಬಟ್ ಐ ಹ್ಯಾಡ್ ಟು ಸಿಂಗ್ ಆ್ಯಂಡ್ ಐ ಹ್ಯಾಡ್ ಟು ಮೇಕ್ ದಿಸ್ ಲೈಕ್ ದಿಸ್ ವೆರಿ ಅಟ್ರಾಕ್ಟಿವ್. I think you have enjoyed the poem and you have understood the meaning of the poem. ಸೊ ಈ ಪೊಯಮ್ ಬಂದು ಜನಪದ ಶೈಲಿ, ಅಂದರೆ ನಾವು ಯಾವ ಥರ ಮಾತಾಡ್ತೀವಿ, ದ ವೇ ವಿ ಟಾಕ್, ದ ಸೇಮ್ ಥಿಂಗ್ ಇಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ದ ಪೊಯಮ್. ಕೊಂಡು ಹೋಗೋ ಅಂದರೆ ಕೊಂಡು ಹೋಗು, ಟೇಕ್ ಆ್ಯಂಡ್ ಗೋ. ಹಡೆದವ್ವ ಅಂದರೆ ನನ್ನ ಹೆತ್ತ ತಾಯಿ, ಮೈ ಮದರ್. ಸೊ ಲೈಕ್ ದಿಸ್. ಸೊ ಈ ಮಾತುಗಳನ್ನು ಯು ಶುಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಯು ಶುಡ್ ಇನ್ಕಾರ್ಪೊರೇಟ್ ಆಲ್ ದೀಸ್ ಥಿಂಗ್ಸ್ ಇನ್ ಯೋರ್ ರೈಟಿಂಗ್ ಆಲ್ಸೋ. ಓಕೆನಾ? ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಪೊಯಮ್, ಜನಪದ ಗೀತೆ ಭಾಗ್ಯದ ಬಳೆಗಾರ. ಸೊ ಲೆಟ್ಸ್ ಕಮ್ ಟು ದ ಪದಗಳ ಅರ್ಥ ಆ್ಯಂಡ್ ಎಕ್ಸಸೈಸಸ್. ಇಟ್ಸ್ ವೆರಿ ಫ್ಯೂ, ತುಂಬ ಕಮ್ಮಿ ಇದೆ. ಸೊ ಲೆಟ್ ಮಿ ಫಿನಿಶ್ ದಟ್ ಆಲ್ಸೋ. ಸೊ ಪದಗಳ ಅರ್ಥದಲ್ಲಿ ಏನಿದೆ, ಫಸ್ಟು ಇಟ್ಸ್ ವೆರಿ ನೈಸ್. ಪದಗಳ ಅರ್ಥ ಐ ಆಲ್ರೆಡಿ ಟೋಲ್ಡ್ ಯು, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ರಿಪೀಟ್ ದ ಪದಗಳ ಅರ್ಥ. ವಿವರಣೆನೂ ಅಷ್ಟೇ ಆಲ್ರೆಡಿ ಆಗಿದೆ. ಕಮಿಂಗ್ ಟು ದ ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ವೇರ್ ಶಿ ವಾಂಟೆಡ್ ದ ಬಳೆಗಾರ ಟು ಗೋ. ಎಲ್ಲಿಗೆ? ಎಸ್, ಯು ಹ್ಯಾವ್ ಟು ರೈಟ್ ದ ಆನ್ಸರ್. ಐ ಆಮ್ ನಾಟ್ ಗಿವಿಂಗ್ ದ ಆನ್ಸರ್ಸ್ ಮಕ್ಕಳೇ, ಓಕೆನಾ? ತಾಯಿಯ ಮನೆ ಯಾವ ರೀತಿ ಇದೆ? ಹೌ ದ ಮದರ್ಸ್ ಪ್ಲೇಸ್ ಇಸ್. ಹೇಗಿದೆ ತಾಯಿಯ ಮನೆ? ಹೌ ಇಟ್ ಈಸ್. ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಿದ್ದಾಳೆ?
ಸೊ ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಿದ್ದಾಳೆ? ವಿಚ್ ಇಸ್ ದ ಗೇಮ್ ಶಿ ಇಸ್ ಪ್ಲೇಯಿಂಗ್ ಇನ್ ದ ಚಪ್ಪರ? ಯಾವ ಆಟ ಆಡ್ತಿದ್ದಾಳೆ? ಹಡೆದವನಿಗೆ ಯಾವ ಬಣ್ಣದ ಬಳೆ ಆಸೆ? ವಿಚ್ ಕಲರ್ ಬ್ಯಾಂಗಲ್ ಶಿ ಲವ್ ಇಟ್? ಎಸ್. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಇನ್ 2 to 3 ಸೆಂಟೆನ್ಸ್. ತವರು ಮನೆಗೆ ಹೋಗಲು ಗುರುತುಗಳೇನು? ವೆರಿ ಬ್ಯೂಟಿಫುಲ್. ಸೊ ವಾಟ್ ಆರ್ ದ ವೇಸ್ ದಟ್ ಶಿ ಟೋಲ್ಡ್? ಬಾಳೆ ಬಲ್ಲಕ್ಕೆ ಬಿಟ್ಬಿಡು, ಸೀಬೆ ಎಡಕ್ಕೆ ಬಿಡು, ನಟ್ಟ ನಡುವೆಯಲ್ಲಿ ಹೋಗು, ಗೋ ಇನ್ ಬಿಟ್ವೀನ್ ಅಂತ ಹೇಳ್ತಾಳೆ. ದೆನ್ ವಾಟ್ ಶಿಲ್ ಟೆಲ್? ಆಲೆ ಆಡುತ್ತೆ, ಗಾಣ ತಿರುಗುತ್ತೆ, ನವಿಲು ಸಾರಂಗ ಇದೆ, 2 ಗಿಳಿಗಳಿದೆ ಅಲ್ಲಿ, ಅಂಚಿನ ಮನೆ, ಕಂಚಿನ ಕದ. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಇನ್ಕ್ಲೂಡ್ ಆ್ಯಂಡ್ ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಇನ್ ದಿಸ್ ಆನ್ಸರ್. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಏನಿದೆ? ತವರು ಮನೆ ನೋಡಲು ಹೇಗಿದೆ? ಹೌಸ್ ದ ಹೌಸ್ ಟು ಸಿ? ಹೇಗಿದೆ ನೋಡೋದಕ್ಕೆ? ಏನಿದೆ, ಏನೆಲ್ಲ ಇದೆ ಅಲ್ಲಿ? ವಾಟ್ ಆ್ಯಂಡ್ ಆಲ್ ಯು ಹ್ಯಾವ್? ಆಲೆ ಇದೆ, ಗಾಣ ಇದೆ, ನವಿಲು ಇದೆ, ಸಾರಂಗ ಇದೆ, ಗಿಳಿ ಇದೆ. ಆಲ್ ದೀಸ್ ಥಿಂಗ್ಸ್ ಪುಟ್ ಇಟ್ ಇನ್ ಯುವರ್ ಆನ್ಸರ್ ಆ್ಯಂಡ್ ಫ್ರೇಮ್ ಅ ಸೆಂಟೆನ್ಸ್. ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ. ಯು ಹ್ಯಾವ್ ಟು ಸಿಂಗ್ ದಿಸ್ ಪೋಯಮ್. ದಟ್ ಈಸ್ ವಾಟ್ ದೇ ಆರ್ ಟೆಲಿಂಗ್. ಗುಂಪಿನಲ್ಲಿ ಇನ್ ಅ ಗ್ರೂಪ್ ಸಾಂಗ್. ಬಳೆಗಾರ ಮತ್ತು ಬಾಲೆಯ ಪಾತ್ರ. ಬಾಲೆ ಐ ಡಿಡ್ಂಟ್ ಟೆಲ್ ಯು. ಬಾಲೆ ಅಂದರೆ ಒಂದು ಇಟ್ಸ್ ನಾಟ್ ಟೂ ಓಲ್ಡ್ ವಿಮೆನ್ ಆ್ಯಂಡ್ ಟೂ ಸ್ಮಾಲ್ ಅಂತಲೂ ಇಲ್ಲ, ಚಿಕ್ಕ ಹುಡುಗಿನೂ ಅಲ್ಲ, ತುಂಬ ವಯಸ್ಸಾದವರು ಅಲ್ಲ. ಇನ್ ದ ಮಿಡಲ್ ಏಜ್ ಅ ಲೇಡಿ ಇಸ್ ಕಾಲ್ಡ್ ಆಸ್ ಅ ಬಾಲೆ. ಓಕೆ, ಸೊ ಹಂಚಿಕೊಂಡು ಇಬ್ಬರು ರಾಗವಾಗಿ ಹಾಡಿ. ಅಗೇನ್ ದೇ ಆರ್ ಟೆಲಿಂಗ್ ಒಂದು ಕ್ಯಾರೆಕ್ಟರ್ ಬಳೆಗಾರ, ಇನ್ನೊಂದು ಕ್ಯಾರೆಕ್ಟರ್ ದ ಲೇಡಿ, ಯು ಹ್ಯಾವ್ ಟು ಸಿಂಗ್ ಅಂತ. ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ. ಓಕೆ, ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್ ಕೊಡ್ತೀನಿ, ರಿಮೈನಿಂಗ್ ಯು ಹ್ಯಾವ್ ಟು ಫೈಂಡ್ ಔಟ್. So here they have given the Grantika Rupa, the written form of the lines they have given. So the same meaning kodo anta line you have to find it in the poem. Okay na? Ninna tavaruru nanageno gottu. Ninna tavarura nanenu ballenu. Right? Yes. Allide nanna tavaruru. Alli hude yenna tavaruru. So like this complete ಮಾಡಿ for all the other. ಈ ಪದ್ಯದಲ್ಲಿ ಮತ್ತೆ ಬರುವ ಸಾಲುಗಳನ್ನು ಗುರುತಿಸಿ ಅದಕ್ಕೆ. ಓಕೆ, ಸೊ ದೆರ್ ಆರ್ ಸಮ್ ರಿಪೀಟೆಡ್ ಲೈನ್ಸ್ ಇನ್ ದ ಪೋಯಮ್. ಸೊ ಇಫ್ ದೋಸ್ ಲೈನ್ಸ್ ವರ್ ನಾಟ್ ದೇರ್, ದ ಪೋಯಮ್ ವುಡ್ ಹ್ಯಾವ್ ನಾಟ್ ಬೀನ್ ಸೋ ಟ್ಯೂನಲ್ಲಿ ಇರ್ತಿರಲಿಲ್ಲ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದ ಆ್ಯಂಡ್ ದ ಸ್ಟ್ರೆಂತ್ ಆಫ್ ದ ಪೋಯಮ್, ಸ್ಟ್ರೆಂತ್ ಆಫ್ ದೋಸ್ ಲೈನ್ಸ್. ಓಕೆನಾ? ಓಕೆ, ನಮ್ಮ ಮನೆಯ ಗುರುತನ್ನು ಇನ್ನೊಬ್ಬರಿಗೆ ತಿಳಿಸಲು ನಾವು ಸೂಚಿಸುವ ಸ್ಥಳಗಳನ್ನು ಈ ಪದ್ಯದ ಹೆಣ್ಣಿನ ಗುರುತಿನ ಮಾತುಗಳಿಗೆ ಹೋಲಿಸಿ. So they are asking, if you want to tell address of your house, how you going to tell? ಯಾವ ಥರ ಹೇಳ್ತೀರಾ? ಕ್ರಿಯೇಟಿವ್ ಆಗಿದೆ. It will be very fun if you write it down. ಓಕೆನಾ? ಥ್ಯಾಂಕ್ ಯು. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಅಬೌಟ್ ದ ನುಡಿಗಟ್ಟು. ವಾಟ್ ಈಸ್ ನುಡಿಗಟ್ಟು ಅಂತ. ಸೊ ನುಡಿಗಟ್ಟು ಅಂದರೆ ಏನಂತಾರೆ? ಸೊ ನುಡಿಗಟ್ಟು ಇಸ್ ಇಟ್ಸ್ ಅ ಸ್ಮಾಲ್ ವರ್ಡ್, ಅ ವರ್ಡ್ ವಿಚ್ ಹ್ಯಾಸ್ ಅ ಲಾಟ್ ಆಫ್ ಮೀನಿಂಗ್ ಇನ್ ದಟ್, ವಿಚ್ ಇಸ್ ಅ ವೆರಿ ಶಾರ್ಪ್, ವಿಚ್ ಇಸ್ ಅ ವೆರಿ ಸೆನ್ಸಿಟಿವ್ ವರ್ಡ್ಸ್. ಓಕೆ, ಫಾರ್ ಎಕ್ಸಾಂಪಲ್, ಕಾಲು ಕೀಳು ಅಂದರೆ ಜಸ್ಟ್ ಲೀವ್ ದಟ್ ಪ್ಲೇಸ್ ಆ್ಯಂಡ್ ಗೋ, ಜಸ್ಟ್ ಲೀವ್ ದಟ್ ಪ್ಲೇಸ್. ಕಂಬಿ ಕೀಳು. ರೈಲು ಬಿಡು, ಸುಳ್ಳು ಹೇಳೋದು. ರೈಲು ಬಿಡು ಇಸ್ ಅ ಸುಳ್ಳು ಹೇಳೋದು. ಎತ್ತಿದ ಕೈ ಅಂದರೆ ಹಿ ಈಸ್ ಪರ್ಫೆಕ್ಟ್, ಹಿ ಈಸ್ ಲೈಕ್ ಬ್ರಿಲಿಯಂಟ್ ಇನ್ ಮೋಸ್ಟ್ ಆಫ್ ದ ಥಿಂಗ್ಸ್ ಅಂತ. ಎಲ್ಲದರಲ್ಲೂ ಅವನು ಪರ್ಫೆಕ್ಟ್. ಎತ್ತಿದ ಕೈ, ಅವನು ಪರ್ಫೆಕ್ಟಾಗಿ ಮಾಡ್ತಾನೆ ಕೆಲಸ, ಅವಳು ಪರ್ಫೆಕ್ಟಾಗಿ ಮಾಡ್ತಾಳೆ ಕೆಲಸ, ಈ ಥರ. ಓಕೆ, ದೆನ್ ವಾಟ್ ಎಲ್ಸ್ ಯು ಕ್ಯಾನ್ ಟೆಲ್? ಮುಖ ಅರಳೋದು, ಫೀಲ್ ಲೈಕ್ ವೆರಿ ಹ್ಯಾಪಿ. ಓಕೆ, ಐ ವೋಂಟ್ ಟೆಲ್ ಇಟ್ ಡೈರೆಕ್ಟ್ಲಿ, ಐ ಗಿವ್ ಅ ಡಿಫ್ರೆಂಟ್ ವರ್ಡ್ ಟು ಮೇಕ್ ಇಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಪುಟ್ ಇಟ್ ಇನ್ ಅ ಡಿಸ್ಕ್ರಿಪ್ಟಿವ್ ವೇ. ಸೊ ಡಿಸ್ಕ್ರಿಪ್ಟಿವ್ ಆಗಿ ಹೇಳೋದೆಲ್ಲನೂ ನುಡಿಗಟ್ಟು. ಇದೆಲ್ಲನೂ ಇಟ್ ಹ್ಯಾಸ್ ನಾಟ್ ಕಮ್ ಜಸ್ಟ್ ಲೈಕ್ ದಟ್. ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಅನ್ ಫ್ರಮ್ ಲಾಂಗ್ ಟೈಮ್. ಸೊ ಅಲ್ಲಿಂದ ವಿ ಹ್ಯಾವ್ ಬೀನ್ ಯೂಸಿಂಗ್ ಆಲ್ ದೀಸ್ ನುಡಿಗಟ್ಟು. ಓಕೆ, ಸೊ ವಾಟ್ ಈಸ್ ನುಡಿಗಟ್ಟು? ಒಂದು ಭಾಷೆಯನ್ನಾಡುವ ಜನ ತಮ್ಮ ನಿತ್ಯೋಪಯೋಗದಲ್ಲಿ ಇರುವ ಮೂಲ ಸಾಮಗ್ರಿಯನ್ನೇ ಉಪಯೋಗಿಸಿ. ಓಕೆ, ಸೊ ಇಫ್ ಐ ಹ್ಯಾವ್ ಏನಂತಾರೆ ಇವಾಗ ರೈಲು ಬಿಡು ನಾನು ಐ ಹ್ಯಾವ್ ಜಸ್ಟ್ ಯೂಸ್ ದಟ್ ಒನ್ ಕಾಮನ್ ವರ್ಡ್ ಆಫ್ ಅ ರೈಲು ಆ್ಯಂಡ್ ಐ ಟೋಲ್ಡ್ ರೈಲು ಬಿಡು. ದೇರ್ ಈಸ್ ನೋ ಒನ್ ಹೂ ಫೌಂಡ್ ಔಟ್ ದಟ್. ನಮಗೆ ಗೊತ್ತಿಲ್ಲ ಹೌ ಇಟ್ ಕೇಮ್, ವಿ ಡೋಂಟ್ ನೋ. ಬಟ್ ರೈಲು ಬಿಡಿ ಇಸ್ ನಥಿಂಗ್ ಬಟ್ ಸುಳ್ಳು ಹೇಳೋದು. ಓಕೆನಾ? ಸೊ ಡೈಲಿ ಕಾಮನ್ ಆಗಿ ಇರುವಂಥ ಒಂದು ಐಟಮ್ಸ್ ಆರ್ ಥಿಂಗ್ಸನ್ನು ನಾವು ಇಟ್ಕೊಂಡು we found and there are few words. So those words which are in a descriptive way are called as a nudigattu.
ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದ ನುಡಿಗಟ್ಟು. ಸೊ ದೆರ್ ಆರ್ ಮೆನಿ ಥಿಂಗ್ಸ್ ಹಿಯರ್. ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೈ ಬಗ್ಗಿಸು, ಮೈ ಬಗ್ಸಿ ಕೆಲಸ ಮಾಡಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಆ್ಯಂಡ್ ಚೆನ್ನಾಗಿ ಏನೋ ನೀರಿಗೆ ಹಾಕೋದು, ನೀರಲ್ಲಿ ಹೋಮ ಮಾಡ್ದಂಗೆ, ನೀರಿಗೆ ಹಾಕ್ದಂಗೆ ಅಂದರೆ ಇಟ್ಸ್ ವೇಸ್ಟ್ ಆಯಿತು. ನೆಕ್ಸ್ಟು ಎತ್ತಿದ ಕೈ ಅಂದರೆ ಪ್ರವೀಣ. ಇಟ್ಸ್ ನಾಟ್ ದ ನೇಮ್ ಪ್ರವೀಣ, ಈಸ್ ಅ ವೆರಿ ಗುಡ್, ಇಂಟೆಲಿಜೆಂಟ್, ಪರ್ಫೆಕ್ಟ್, ವೈಸ್, ಬ್ರಿಲಿಯಂಟ್. ಅಡ್ಡದಾರಿ ಹಿಡಿದಿದ್ದಾನೆ ಅಂದರೆ ತಪ್ಪು ಕೆಲಸ ಮಾಡ್ತಿದ್ದಾನೆ, ಈಸ್ ಡೂಯಿಂಗ್ ಅ ರಾಂಗ್ ವರ್ಕ್ ಅಂತ. ನೆಕ್ಸ್ಟ್ ಏನು, ಬೇರೂರು. ಬೇರೂರೋದೇನು, ಬೇರೆ ಹೆಂಗಿರುತ್ತೆ? ಬೇರೂರಿದ್ರೆ ಇಫ್ ದ ಟ್ರೀ ಆರ್ ದ ಪ್ಲಾಂಟ್ ಇಸ್ ಸ್ಟ್ಯಾಂಡಿಂಗ್ ಫರ್ಮ್ಲಿ, ದಟ್ ಮೀನ್ಸ್ ಇಟ್ಸ್ ಬಿಕಾಸ್ ಆಫ್ ದ ರೂಟ್ಸ್. ಸೊ ನಿನ್ನ ಬೇರೂರಬೇಕು ಅಂದರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಫರ್ಮ್ ಅಂತ. ಸೊ ಯೂಸ್ ಆಲ್ ದೀಸ್ ವರ್ಡ್ಸ್ ಆ್ಯಂಡ್ ಫ್ರೇಮ್ ದ ಸೆಂಟೆನ್ಸಸ್. ಸ್ವಂತ ವಾಕ್ಯದಲ್ಲಿ ರಚನೆ ಮಾಡಿ. ದ ಒನ್ ದೇ ಹ್ಯಾವ್ ಆಲ್ರೆಡಿ ಗಿವನ್ few examples. I didn't read the examples bittu I have read. Okay, fine. So last you have in a yellow color, you have a small ಒಂದು ಚೆನ್ನುಡಿ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿರುವ ನುಡಿ ಚೆನ್ನುಡಿ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ. ಪೆಣ್ಣು is nothing but a ಹೆಣ್ಣು. ಪೆಣ್ಣು is nothing but a ಹೆಣ್ಣು. ಹೆಣ್ಣು, so she is the one who gave the birth to us. The mother is the one who gave the birth to us. She is a woman. The woman is the one who gave the birth to us. ಪೆಣ್ಣಲ್ಲವೇ ಪೊರೆದವಳು. She is the one who protected us. The woman protected us. ಪೆಣ್ಣು ಪೆಣ್ಣಂದೇಕೆ ಬೀಳುಗೆಳೆವರು. So ಹೆಣ್ಣು ಮಾಡಬಾರ್ದು. So she is a woman. So she is not supposed to do that. She is not supposed to do like this. ಇದು ಮಾಡಬಾರ್ದು. These were the kind of a discrimination which were there and still it is there. So ಈ ಥರ kind of a discrimination, it should not be there. ಇರಬಾರ್ದು. ಹೆಣ್ಣು ಗಂಡು ಸಮಾನರು. ಎವ್ರಿ ಒನ್ ಆರ್ ಸೇಮ್. ಎವ್ರಿ ಹ್ಯೂಮನ್ ಬೀಯಿಂಗ್ ಇಸ್ ಈಕ್ವಲ್. ಸೊ ಹ್ಯೂಮನ್ ಬೀಯಿಂಗ್ ಇಸ್ ದ ಫಸ್ಟ್ ಥಿಂಗ್. ಇಟ್ಸ್ ನಾಟ್ ಅಬೌಟ್ ದ ವಿಮೆನ್ ಆ್ಯಂಡ್ ದ ಮೆನ್. ಇಟ್ಸ್ ಆಲ್ ಅಬೌಟ್ ದ ಹ್ಯೂಮನ್ ಬೀಯಿಂಗ್ಸ್. when one person can do, the other person can also do. Always the uniqueness will be there. ಓಕೆನಾ? ಸೊ ಕಣ್ಣು ಕಾಣದ ಗಾವಿಲರು, ಹೆಡ್ಡರು ಅಂದರೆ ಇವರಿಗೆಲ್ಲ ಕಣ್ಣು ಕಾಣಿಸಲ್ಲ, ಪೆದ್ದರು, ದಡ್ಡರು ಅಂತ. ಸೊ ಇದು ಬರೆದಿರೋದು ಯಾರು? ಸಂಚಿಯ ಹೊನ್ನಮ್ಮ. Okay, so we are done with the Bhagyada Balegara poem from the 7th standard Siri Kannada textbook inda. I hope the poem is completely clear and you have understood the meanings of the poem, and I have done the exercise for you also. I have not given the meanings and I have not given the question ke answers kottilla nanu. I know that I am requesting you all to write answers in your own way and ನನಗೆ ಕಳಿಸ್ಕೊಡಿ ಕರೆಕ್ಷನ್ ಮಾಡೋದಕ್ಕೆ. I will be very happy to correct it. And if you are singing this song, please record it. If you are recording, mobile na ಇಟ್ಬಿಡಿ, ಲ್ಯಾಂಡ್ಸ್ಕೇಪ್ ಅಲ್ಲಿ ಇಟ್ಟು ರೆಕಾರ್ಡ್ ಮಾಡಿ send it to yashasvikannadavani@gmail.com. I'll be very happy to upload your video in my channel. Okay, so thank you so much. Like ಮಾಡಿ, share ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. Let them also know the tune and the explanation of the poem. If you have not yet subscribed, immediately subscribe ಮಾಡ್ಕೊಳ್ಳಿ, because we are coming up with more lessons and exercises very soon. And bell icon press ಮಾಡಿದ್ರೆ you will get a notification immediately as and when I upload the video. So thank you so much for watching. Thank you so much for your time ಮಕ್ಕಳೇ. ಧನ್ಯವಾದ. I'll ಭೇಟಿ ಮಾಡ್ತೀನಿ ನಾನು ಎಲ್ಲರನ್ನು ಮುಂದಿನ ಒಂದು ಎಕ್ಸರ್ಸೈಸ್ ಲೆಸನಲ್ಲಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತೀರಿ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.